4-5 ಕೋಟಿ ಹಣ ಯಾಕೆ ಬೇಕು? ಶಾಮಿಯಾನಕ್ಕೆ ಸರ್ಕಾರ ಬರೆಸ್ತದೆ, ಬಸ್ಸಿಗೆ ಸರ್ಕಾರ ಬರೆಸ್ತದೆ, ಜನ ಬರ್ತಾರೆ, ಕಾರ್ಯಕ್ರಮ ಆಗ್ತದೆ. ಅದು ಖರ್ಚಾಗೋದು ಸರ್ಕಾರ ಕೊಡುತ್ತೆ, ವಸೂಲಿ ಯಾಕೆ ಮಾಡಬೇಕು? ಇವ್ರು ಹಿಂದೆ ವಸೂಲಿ ಮಾಡಿ ಮಡಿಕೊಂಡ್ರ ಜಾಬಲ್ಲಿ ನಮ್ಮ ರೇವಣ್ಣವರು ಅಂತ, ಇವ್ರು ಚಿಲ್ಲರೆ ಆಗಿದ್ರ ಅಂತ ನನಗೆ ಡೌಟ್ ಆಗಿದೆ. ಯಾಕೆ ಯಾವಾಗಲೂ ಅದು ಹಿಂದಿನ ದಿವಸ ಬೇರೆಯವ್ರು ಮಾಡಲಿ, ಈ ಮಿನಿಸ್ಟರ್ ನಾವೇ ಮಾತಾಡೋಕ್ಕಾಗಲ್ಲ. ಸರಿ ತಪ್ಪ ನಿಮಗೂ ಗೊತ್ತು, ಎಷ್ಟೋ ಸರಿ ಬೇಸರ ಮಾಡ್ಕೊಂಡು ನಮ್ಮನ್ನೆಲ್ಲ ಟೀಕೆ ಮಾಡಿದ್ದೀರ. ನಮ್ಮ ವೇಣು ಎಲ್ಲ ಕಾಣ್ತಾ ಇಲ್ಲ, ಎಂಥದಪ್ಪ ಅಂತ ಹೇಳಿ. ನಮಸ್ಕಾರ ಅಣ್ಣ, ಲೇಟಾಗಿ ಬಂದಿದ್ದು. ನನ್ನ ಟೀಕೆ ಮಾಡಿ ಇಲ್ಲ ಕಣಪ್ಪ, ಹಂಗೆ ನೀವು ಹೋಯ್ತಾ ಅಭ್ಯಾಸ ಆಗ್ತದೆ. ಸರಳ ಸಜ್ಜನಿಕರು ಕೆಲಸ ಅವರು ಅಪ್ಪ ಈ ಕೆಟ್ಟ ಪರಟ ಕೂತ್ಕೊಂಡು ಡಿ ಸಿಗಳು ಬಿಟ್ಬಿಟ್ಟು ಅದ್ಯಾವುದು ವಿಡಿಯೋ ಕಾನ್ಸ್ಪರ್ಲಿ ರಾಜ್ಯದ ಬಗ್ಗೆ ಚಿಂತೆ ಮಾಡ್ತಾರೆ. ಇವತ್ತು ರೆವಿನ್ಯೂನಲ್ಲಿ ದುರಸ್ತು ಪೋಡಿ ಮುಕ್ತ ಅನ್ನೋದು 50ರಿಂದ 60%, ಅವ್ರು 100% ಹೇಳ್ತಾರೆ, ಇನ್ನೂ 40% ಕರಪ್ಷನ್ ಇದೆ ಅಂತ ಒಪ್ಕೋತಾರೆ ಅವರು. ಆ ಥರ ಯಾವ ಮಿನಿಸ್ಟ್ರು ಒಪ್ಕೊಳ್ಳಲ್ಲ. ಅದನ್ನು ಸರಿ ಮಾಡೋಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಮಾಡ್ತಾರೆ. ಅದು ಇದು ಸರಿ ಮಾಡ್ಕೊಂಡು ಹೋಗಿ ಏನಾದ್ರು ಒಂದು ಶುರು ಆದ್ರೆ ಸರಿಯಾಗೋದು ಅಣ್ಣ, ಸರಿನೇ ಆಗೋದಿದ್ರೆ ಹಂಗೆ. ಏನು ಮಾಡ್ತಾರೆ ಅಣ್ಣ ಅಂದರೆ ಕ್ರೋಢೀಕರಣ ಮಾಡ್ತಾರೆ. ಒಂದೊಂದು ಇಲಾಖೆಯನ್ನು ಇದೆ. ಇವತ್ತು ಎಕ್ಸಾಂಪಲ್ಲು ನಮ್ಮ ನೀರಾವರಿದಿದೆ, ಇಲ್ಲ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಕೊಡೋಂಥದ್ದು ಇರ್ಬೋದು, ಒಬ್ಬರಿಗೆ ಒಂದು ಊಟದ್ದು ಇರ್ಬೋದು. ನಾನು ಇಲ್ಲ ಅಂತೇನು ಹೇಳಲ್ಲ. ಒಂದು ಇಲಾಖೆಯಲ್ಲಿ ಯಾವುದೋ ಹಾಸ್ಪಿಟ್ಲಿಗೆ ಹೇಳ್ತಾರೆ, ಒಂದು ಶಾಮಿಯಾನದ್ದು ಒಂದಷ್ಟು ಮಾಡಿ ಅಂತಾರೆ. ಅವ್ರು ಹೇಳ್ತಾರಲ್ಲ 4-5 ಕೋಟಿ ದುಡ್ಡು, 4-5 ಕೋಟಿ ಹಾಕ್ಬೇಕಣ್ಣ ಈ ವಸೂಲಿ. ಅದನ್ನೇ ವಸೂಲಿ ಇವರು ಅಭ್ಯಾಸ ಇರೋದು ಹೇಳ್ತಾ ಇರೋದು. ಇವರು ಕಚೇರಿಯಲ್ಲಿ ಮಾಡಿದ್ರಲ್ಲ, ಆಗ ಇವರೆಲ್ಲ ಮನೆಯವರೆಲ್ಲ ಮಾಡಿದ್ರಲ್ಲ, ಅವಾಗ ವಸೂಲಿ ಮಾಡಿದ್ರಾ? ಈ ಮನೆ ಈ ಗ್ರೌಂಡಲ್ಲಿ ಮಾಡಿರಲ್ಲ ಅವ್ರ ಸರ್ಕಾರ ಇದ್ದಾಗ ಅವ್ರು ವಸೂಲಿ ಮಾಡಿರೋದು ಹೇಳ್ತಾವ್ರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ರೇವಣ್ಣವರು ಖಂಡಿತ ಚಿಲ್ಲರೆ ಗಿರಾಕಿದ್ದಾರೆ, ವಸೂಲಿ ಮಾಡೋರು ಅಂತ ಹೇಳ್ತಿರೋದು. ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಅವಶ್ಯಕತೆ ಇರ್ಬೋದು, ಇಲ್ಲ ಅಂತಲ್ಲ. ಏನು ಈಗ KSRTC ದುಡ್ಡು ಕಟ್ಟಬೇಕು, ಸರ್ಕಾರನೇ ಭರಿಸ್ತದೆ. ನಾವು ಈಗ ಒಂದು ಕಾಫಿ ಕುಡಿಯೋಕೆ 2 ಕಾಫಿ ರೇಟ್ ಜಾಸ್ತಿ ಆಗ್ಬೋದು ಬಿಟ್ಟರೆ ನೀವೆಲ್ಲ ಸಹಕಾರ ನೀಡಬೇಕು. ಬಸ್ಗೆಲ್ಲನೂ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮಿನಿಸ್ಟ್ರು, ನೀವೆಲ್ಲ ಒಂದಿಷ್ಟು ಟಿಫನ್ ಎಲ್ಲ ಮಾಡಿ ಕಳಿಸಿ. ರೇವಣ್ಣವ್ರ ಜಿಲ್ಲಾ ಅಭಿವೃದ್ಧಿಗೆ ಒಂದೇ ಒಂದು ಮೀಟಿಂಗ್ ಬಂದಿಲ್ಲಲ್ಲ ಸರ್. KDP ಮೀಟಿಂಗ್ ಯಾವತ್ತು ಬಂದರೆ ನೀವೆಲ್ಲ ಇದ್ದೀರಲ್ಲ, ಇನ್ನು ಎಲ್ಲದಕ್ಕಿಂತ ದೊಡ್ಡರು ಇವ್ರಂಗಾರೆ. ಇಲ್ಲೆಲ್ಲ ಕರೆದ್ಬಿಟ್ಟು ಕೂತ್ಕೊಂಡು ನಮ್ಮನ್ನು ಬೈದು ಬಿಡೋದು ಹೋಗೋದು. ನಾವು ಅವ್ರ ಜೊತೆ ಇದ್ವಲ್ಲ, ನಾಲ್ಕು ಸಮಾಧಾನ ಮಾಡಿರ್ತೀರಲ್ಲ. ನಾನು ಅವ್ರ ಮಗನ ಬಂದಾಗ ನಾನು ಅರ್ಜಿ ಇಟ್ಕೊಂಡು ಹೋಗ್ತಿಲ್ವ, ಇವತ್ತು ನಮಗೆ ಶೇಮ್ ಆಗುತ್ತಪ್ಪ. ನಾವು ಅವತ್ತು ಸ್ವಾಮಿ ನಮ್ಮ ಪಕ್ಷ ನಡೆದು ನಾವು ತೀರ್ಮಾನ ಬದ್ಧವಾಗಿದ್ದೆ. ಅವತ್ತು ನಾವು ಕ್ಯಾನ್ವಾಸಿನ ಅರ್ಜಿ ಇಟ್ಕೊಂಡು ಹೋಯ್ತಿಲ್ಲ. ಹಾಕಿ ನೀವೆಲ್ಲ ಟಿ ವಿಲಿ ಹಾಕಿದ್ರೆ ನೋಡಿ ಹೊಡೆದು 19 ಯಾರು ಅಂದರೆ ನಾಮಿನೇಷನ್ ಫೈಲ್ ಹೊಡೆದ್ರೆ ನಾನೇ ಕಾಣ್ತೀನಿ. ಏನು ಮಾಡೋದು, ನಮ್ಮ ಮನವಲ್ಲ. ಅದಕ್ಕೆ ಸೋತಿದ್ದು ಅಂತ ಕೇಳಿದ್ರು. ನಿಮ್ಮ ಹಾಸನ ಲೀಡರ್ ಹೇಳ್ತಾರೆ BJP ಅವರು, ನೀನು ಅವ್ರ ಜೊತೆ ಹೋಗಿದ್ದಕ್ಕೆ ಸೋತ, ಎಲ್ಲರಿಗೂ ಎಲ್ಲೂ MLA ಆಗಿವೆ ಅಂತಾರೆ. ಅದಿರೋದು ನಿಜನ ಸುಳ್ಳೋ ಗೊತ್ತಿಲ್ಲ. ಹಾಂ, ಕರೆಕ್ಟ್. ಬಟ್ ಎನಿಥಿಂಗ್ ರೇವಣ್ಣರು ಹಿರಿಯರಿದ್ದಾರೆ, ನಾನೇನು ಇಲ್ಲಿ ಟೀಕೆಗಿಂತಲೂ ಅವರು ಸ್ವಲ್ಪ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳನ್ನ ಜಿಲ್ಲೆ ಅಭಿವೃದ್ಧಿಗೆ ಅವರು ಕೂಡ ಕೈ ಜೋಡಿಸಿ ಕೆಲಸ ಮಾಡಲಿ. ಅವರು ನಾಳೆ ಕಾರ್ಯಕ್ರಮಕ್ಕೆ ಬರಲಿ. ಅವ್ರಿಗೂ ಮುಖ್ಯಮಂತ್ರಿಗೂ ಅವ್ರದ್ದೇ ಆದ ಒಂದು ಸಂಬಂಧ ಇದೆ. ನಮ್ಮದು ಸಿದ್ದರಾಮಯ್ಯ ಒಂದು 2-3 ಸತಿ ಹೇಳಿರೋದು ನಿಜ. ಏನಣ್ಣ ಇಲ್ಲಿ ಬತ್ತೇ ನೀನು ಅವ್ರ ಜೊತೆ ಹಂಗೆ ಓಡಾಡ್ಬಿಡೋಣ ನಿಮ್ಗೆ ಕೆಟ್ಟ ಹೆಸರು. ಇಲ್ಲ ಬಿಡ, ಅಭಿವೃದ್ಧಿಗೆ ಒಂದು ಸತಿ ನಾನು ಮುಖ್ಯಮಂತ್ರಿ ಮಾಡುವಾಗ ನಮ್ಮ ಜೊತೆ ಕೈ ಜೋಡಿಸಿದ್ರು, ಅದಕ್ಕಾಗಿ ಅದೊಂದು ಪ್ರೀತಿ. ನೀನು ಏನು ಕೆಲಸ ಆಗ ನಿಂದು ಹೇಳು ಅಷ್ಟೇ ಅಂತ ನನಗೆ ನೇರವಾಗಿ ನಮ್ಮ ದತ್ತಣ್ಣವ್ರ ಮನೇಲಿ ಹೇಳಿದ್ದು. ನಾವು ಹಿಂಗೆ ಪ್ರಶ್ನೆ ಮಾಡೋದು, ಯಾಕಣ್ಣ ನೀವು ಅಷ್ಟು ಪ್ರೀತಿ ಅಂತ. ಇವ್ರು ಮನುಷ್ಯಕೊಂಡು ಹೋಗ್ದಲ್ಲ, ಅವ್ರು ಯಾವುದೋ ಸಮಸ್ಯೆಗೆ ಸಿಗಾಕೊಂಡು ಅಲ್ಲಿ ಭೇಟಿ ಮಾಡಿದಲ್ಲ, ಅಭಿವೃದ್ಧಿಗೆ ಯಾವತ್ತು ರೇವಣ್ಣ ಫೈಲ್ ಇಟ್ಕೊಂಡು ಹೋದ್ರೆ ಅವ್ರನ್ನೇನು ಇಲ್ಲ ಅನ್ನಲ್ಲ. ಅವ್ರ ಕುಟುಂಬಕ್ಕೆ ಅವ್ರದ್ದೇ ಆದ ಒಂದು ಗೌರವ ಐತೆ, ನಾವೇನು ಟೀಕೆ ಮಾಡಲ್ಲ. ಬಟ್ ಈ ಥರ ಚಿಲ್ಲರೆ ಬಿಟ್ಬಿಡಿ ಅಂತ ನಾನು ಮನವಿ ಮಾಡ್ತೀನಿ. ಅವ್ರು ಅದು ಯಾರೋ ಮಾತಾಡ್ಕೊಳ್ಳಿ. ಈಗ ಮಾರ್ಕೆಟೆಲ್ಲ ಸಂತೆಲ್ಲ ಮಾತಾಡ್ತಾರಲ್ಲ.